ನಿಮಗೆ ಸ್ಪೋರ್ಟ್ಸ್ ಇಷ್ಟ ಹೌದು, ಸ್ಟೇಟ್ ಲೆವೆಲ್ ಖೋ ಪ್ಲೇಯರ್. ಲೆವೆಲ್? ಓಕೆ. ಸೊ ಆ ತರ ಇರ್ಬೇಕಾದ್ರೆ ಎಲ್ಲ ಆಡ್ತಾ ಇದ್ವಿ, ಸ್ಟೇಟ್ ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಆಡ್ತಾ ಇದ್ವಿ. ಅಂದ್ರೆ ಖೋ, ಕಬಡ್ಡಿ, ವಾಲಿಬಾಲ್, ಆಮೇಲೆ ರಿಲೇ, ಆಮೇಲೆ ಶಾರ್ಟ್ ರನ್ನರ್ ಇದೆ, ಅಂದ್ರೆ 100 ಮೀಟರ್ 200 ಮೀಟರ್ ಶಾರ್ಟ್ ರನ್ನರ್ ಇದೆ. ಸೊ ಈ ತರ ಎಲ್ಲ ಫಾಸ್ಟ್ ಅಂದ್ರೆ ಕ್ವಿಕ್ ಇದ್ದೆ ಆ ಒಂದು ಇದರಲ್ಲಿ. ಸೊ ನನ್ನ ಒಂದು ಲೈಫ್ ಏಮ್ ಏನಿತ್ತು ಅಂತಂದ್ರೆ, ಐ ವಾಂಟ್ ಟು ಬಿಕಮ್ ಅ ಪೊಲೀಸ್ ಆಫೀಸರ್. ಇದು ನನ್ನ ಜೀವನದ ಒಂದು ಆಸೆ, ಅಂಡ್ ಅದು ಯಾವಾಗ್ಲೂ ನಾನು ಇಷ್ಟಪಡುವಂತಹ ಹುದ್ದೆ. ಹಾಗಾಗಿ ಇವತ್ತಿಗೂ ನಾನೇನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೇ ಕಾರ್ಯಕ್ರಮಗಳು ಬರಲಿ, ಯಾವುದೇ ಕಾಸ್ಟ್ ಇಲ್ಲ, ಯಾವುದೇ ಬಜೆಟ್ ಇಲ್ಲ, ಯಾವುದು ನಾನು ಡಿಮ್ಯಾಂಡ್ ಮಾಡಲ್ಲ. ಸರ್ ಓಕೆ ಸರ್ ಬರ್ತೀನಿ ಸರ್. ಹಾಗಾಗಿ ಎಷ್ಟೋ ಒಂದು 30-40 ಕಾರ್ಯಕ್ರಮ ನನ್ನ ಡಿಪಾರ್ಟ್ಮೆಂಟ್ದೇ ಮಾಡಿದ್ದೀನಿ. ಯಾಕೆ ನಿಮ್ಗೆ ಅಷ್ಟಿಷ್ಟ ಪೊಲೀಸ್ ಆಗಬೇಕು ಅಂತ? ಗೊತ್ತಿಲ್ಲ, ನಮ್ಮ ಫ್ಯಾಮಿಲಿಲಿ ಏನಂತಂದ್ರೆ ನನಗೆ ತುಂಬ ಇಷ್ಟಪಡ್ತಾರೆ ಯೂಶ್ವಲಿ. ಹಾಗೆ ನನಗೆ ಅದೊಂದು ಎಲ್ಲರೂ ಇಷ್ಟಪಟ್ಟು ನನ್ನನ್ನು ಒಂದು ಲೆವೆಲಲ್ಲಿ ಕಾಣ್ತಿರ್ಬೇಕಾದ್ರೆ, ನಮ್ಮ ಸ್ಕೂಲಲ್ಲೂ ಸಹ ಒಂದು ಕ್ಯಾಪ್ಟನ್ಸಿಯಲ್ಲಿ, ಲೀಡರ್ಶಿಪ್ಪಲ್ಲಿ ಈ ಥರದ್ರಲ್ಲೇ ನಾನು ಬಂದೆ. ಅಂದರೆ ಸ್ಕೂಲಲ್ಲೂ ಓದೋದ್ರಲ್ಲಿ, ಆಮೇಲೆ ಸ್ಪೋರ್ಟ್ಸಲ್ಲಿ ಆಗಿರಲಿ, ಅಥವಾ ಯಾವುದೇ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರಲಿ, ಸ್ಟಡೀಸಲ್ಲಿ ಆಗಿರಲಿ, ಸ್ವಲ್ಪ ಒಂದು ಲೆವೆಲ್ ಸ್ವಲ್ಪ ಮುಂದೆ ಇರ್ತಿದ್ದೆ. ಅಂದರೆ ಕ್ಲಾಸ್ ಲೀಡರ್ ಆಗೋದು, ಸ್ಕೂಲ್ಗೆ ಎಲ್ಲರ ಟೀಚರಲ್ಲೂ ಅದರ ಫೇವ್ರೇಟ್ ಅನ್ಸ್ಕೊಳ್ಳೋ ಆ ಥರ ಇದ್ದೆ. ಸೊ ಈ ಥರ ಇರಬೇಕಾದ್ರೆ ನನಗೆ ಅನಿಸ್ತಾ ಇತ್ತು, ಈ ಥರದ್ದು ಪೋಸ್ಟಲ್ಲೇ ನಾನು ಹೋಗ್ಬೇಕಲ್ಲ ಇನ್ ಫ್ಯೂಚರು. ಈ ಥರದ್ದು ಅದು ಬರುತ್ತೆ ಕಾಮನ್ ಆಗಿ, ಆ ಥರ ನಾವು ಫೀಲ್ ಮಾಡಿದಾಗ ನಾ ಈ ಥರದ್ರಲ್ಲೇ ಹೋಗ್ಬೇಕು ನೆಕ್ಸ್ಟ್ ಈ ಥರನೇ ಹೋಗ್ಬೇಕು. ಅದಕ್ಕೆ ಯಾವುದನ್ನು ಚೂಸ್ ಮಾಡಬೇಕು. ಡಾಕ್ಟರ್ ಆದರೆ ಅದನ್ನು ಜಾಸ್ತಿ ರಿಕಗ್ನೈಸ್ ಆಗಲ್ಲ, ಪೇಷಂಟ್ಗಳೇ ನೋಡ್ತಾನೆ ಇರಬೇಕು. ಇಂಜಿನಿಯರ್ ಆದರೆ ಎಲ್ಲೋ ಒಂದು ಬಿಲ್ಡಿಂಗ್ ಕಟ್ತಾ ಇರಬೇಕು. ಹೌದು. ಆಮೇಲೆ ಇಂಜಿನಿಯರ್ ಆದ್ರೆ ಯಾರಿಗೂ ಕಾಣಿಸೋದೇ ಇಲ್ಲ. ನಾವು ಪೊಲಿಟಿಷಿಯನ್ ಅಂದ್ರೆ ನಾನು ಇಷ್ಟನೇ ಪಡಲ್ಲ. ಪೊಲಿಟಿಕ್ಸ್ ಫೀಲ್ಡ್ ನನ್ಗೆ ಅದು ಆಗಿಯೂ ಬರಲ್ಲ. ಸೊ ಬೇರೆ ಯಾವ ಫೀಲ್ಡ್ ಅಂತ ತಗೊಳ್ಳೋಣ, ಬೇರೆ ಯಾವ ಫೀಲ್ಡ್ ತಗೊಂಡ್ರು ಇವನ್ನೆಲ್ಲ ಕೆಳಗಡೆನೆ. ಸೊ ಇದು DC AC ಇವನ್ನೆಲ್ಲ ನಾನು ಜಾಸ್ತಿ ಅಂದ್ರೆ ಇಷ್ಟಪಡ್ತೀನಿ, ಹಾಗಂತೇನಿಲ್ಲ. ಬಟ್ ಅದು ಆ ಸಿಚುವೇಶನ್ಗೆ ನನಗೆ ಗೊತ್ತಿರಲ್ಲ ಚಿಕ್ಕ ಏಜಲ್ಲಿ. ಬಟ್ ಅವಾಗಿಂದನೂ ಒಂದು ಏನಂತಂದ್ರೆ, ಒಬ್ರು ಯಾರಾದ್ರೂ ನಮ್ಮೂರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲ ಅವ್ರು ಬಂದ್ರೆ ಫುಲ್ ಭಯ. ಅವ್ರು ನಮ್ಮನ್ನ ಹೆದರ್ಸ್ಕೊಳ್ಳೋರು ಸಹ ಹೆದರ್ತಿದ್ರು ಅವ್ರುಗಳಿಗೆ. ಸೊ ಆ ಒಂದು ಸಿಚುವೇಶನ್ ಅಲ್ಲಿ ಪೊಲೀಸ್ ಆದ್ರೂ ಇಷ್ಟೆಲ್ಲ ಹೆದರ್ತಾರಲ್ಲ, ಎಂಥವ್ರು ಅವ್ರಿಗೆ ಭಯ ಪಡ್ತಾರಲ್ಲ. ಸೊ ಹಂಗಾರೆ ನಾ ಇದನ್ನೇ ಆಗ್ಬೇಕು. ಅವಾಗಿಂದನೂ ಮನ್ಸಲ್ಲಿ ಪೊಲೀಸ್ ಆಗ್ಬೇಕು ಅದೇ ತರ ರೆಡಿ ಆಗಿದ್ದೆ ನಾನು. ಸೊ ಈ ತರ ಒಂದು ಸಿಚುವೇಶನ್ ಆದಾಗ ಅದೆಲ್ಲ ಮರ್ಜ್ ಆಯ್ತು.